ಬನ್ನಿ ಇಲ್ಲಿ ಇಲ್ಲಿ ಬಂದ್ಬಿಡಿ. ನಿಮ್ಮದು ಈ ಜಮೀನು ನೋಡಿದ್ದೀವಿ, ಅದು ಹೇಳಿದ್ರು. ಎಲ್ಲಿ ಕೇಳಿ, ಜಮೀನಲ್ಲಿ ಆ ಮಣ್ಣನ್ನ ಬಂಗಾರ ಮಾಡ್ಬೋದು. ಯಾರ ಕೊಡೋರು ಕೇಳಿ ಒಂದು ಸೆಕೆಂಡ್ ಇಲ್ಲಿ. ಇವಾಗ ನಿಧಾನಕ್ಕೆ ಮಾತಾಡಿ, ಯಾರಿಗೂ ಹೇಳ್ಬೇಡಿ ನೀವು. ಹೇಳ್ತೀನಿ. ಅಲ್ಲ ಕೇಳಿ, ಎಷ್ಟು ಎಕರೆ ಇದೆ ನಿಮ್ಮದು? ಯಾರ್ದು? ನಿಮ್ಮದು ಜಮೀನು ನೀರಕ್ಕಂತವ್ರು ಇಲ್ಲಿ. ಹಾಂ, ಇಷ್ಟೇ. ಅಲ್ಲ ನಿಮಗೆ ಟೋಟಲ್ ಎಷ್ಟೈತೆ ನಿಮ್ಮದು? ಹಾಗೆ ಇದು 2 ಎಕರೆ 3 ಎಕರೆ ಇದ್ದತ್ತೆ ಅಲ್ಲೇ ಆ ಹಳ್ಳ. ಹಾಂ, ಆ ಹಳ್ಳದಿಂದ ಇದು ನೋಡಿ, ಇದು ಈ ಮನೆ ಕಟ್ಟಿರೋದು. ಹಾಂ, ನಿಮಗೆ ಸುಮಾರು ಕಡಿಮೆ ಅಂದ್ರೂ 200 ಕೋಟಿ ಬರುತ್ತೆ. ಹಾಂ ಹಾಂ, ಇದೆಲ್ಲ ಎತ್ತಿದ್ರೆ ಸರಿನಾ? ನಾನು ಆಲ್ರೆಡಿ ಕೇಳಿ, ನಾನು ಇದನ್ನು ಸ್ಕ್ಯಾನ್ ಮಾಡಿಸಿದ್ದೀನಿ. ಮೊನ್ನೆ ರಾತ್ರಿ ಬಂದು ಮಣ್ಣು ಎತ್ಕೊಂಡು ಹೋಗಿದ್ದೆ, ಸ್ಕ್ಯಾನ್ ಮಾಡಿಸಿದ್ದೀನಿ. ಕಿವಿ ಕೇಳಿಸಿಲ್ವಾ? ಈ ಮಣ್ಣು ಎತ್ಕೊಂಡು ಹೋಗಿ ಸ್ಕ್ಯಾನ್ ಮಾಡಿಸಿದ್ದೀನಿ. ಅದರಲ್ಲಿ ಒಳ್ಳೆ ಮ್ಯಾಟರ್ ಐತೆ ಅದರಲ್ಲಿ, ಮಣ್ಣಲ್ಲಿ. ಸರಿನಾ? ಅರ್ಥ ಆಗ್ತಿದೆಯಾ? ನಿಮಗೆ ಕಾಸು ಕೊಡ್ತೀವಿ, ಮಣ್ಣು ಮಾತ್ರ ನಾವು ತಗೊತೀವಿ ಅಷ್ಟೇ. ಭೂಮಿ ಬೇಡ ನಮಗೆ, ಮಣ್ಣಷ್ಟೇ. ನೋಡೋಣ ಅಲ್ಲ ಕೊಡೋದು, ನೋಡೋಣ ಅಲ್ಲ ಕೊಡೋದು. ಹಾಂ, ತಿಳಿತೀನಿ. ಏನಂತೆ ತಿಳ್ಸ್ಕೊಡ್ತೀನಿ, ಹೇಳ್ತೀನಿ ಅಂತ ಹೇಳ್ತಾನೆ. ಹೇಳ್ತಂದೇವ್ರೆ. ಹೇಳೋದಲ್ಲ, ನಿಮ್ಗೆ ಎಷ್ಟು ಬೇಕಿಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಅಂದರೆ ಏನು ಗೊತ್ತಾ ಅಣ್ಣ, ಹೇಳಿದ್ರೆ ಗೊತ್ತಾ, ಮಣ್ಣು ತಾತಾರಂತವ್ರು ಜಮೀನು ಮಡಿಕಳಿ ಅವ್ರು ಆಳಕ್ಕೆ ಮಣ್ಣು ತಕ್ಕತಾರೆ. ಅದೇ ಆಳಕ್ಕೆ ತಕ್ಕೋತಾರೆ, ಗುಂಡಿ ಬಿಡ್ತಾರೆ, ಗುಂಡಿ ಬಿಡ್ತಾರೆ. ಹಂಗೆ ಅಷ್ಟೊಂಥರ ಅಲ್ಲ, ಇಷ್ಟು ಗುಂಡಿ ಬಿಡ್ತೀರಾ? ನಾನು ಫಸ್ಟೇ ಕಾಸು ಕೊಟ್ಬಿಡ್ತೀನಿ ನಿಮಗೆ. ಕೊಡ್ತಿರೋದೇವ್ರೆ, ಕೊಡ್ತಿರೋದೇವ್ರೆ. ಫಸ್ಟೇ ಕಾಸು ಕೊಟ್ಬಿಡ್ತೀನಿ ನಿಮಗೆ. ಹಾಂ, ಫಸ್ಟ್ ಕಾಸು ಕೊಡ್ತೀನಿ, ಮತ್ತೇನೆ JCB ಒಳಗಡೆ ಇಳಿಸಿ. ಅಂದರೆ ಗುಂಡಿ ಅಂದರೆ ಆಳುಗೋಲ್ಲ ಅವರು. ಅಷ್ಟಲ್ಲ, ನಮಗೆ ಸ್ವಲ್ಪ ಇವಾಗ ಗುಂತೆ ಇದು ಮಾಡ್ತೀವಲ್ವಾ, ಆ ಟೈಪ್ ಅಷ್ಟೇ. ಒಂದು 5 ಅಡಿ 6 ಅಡಿ ಅಷ್ಟೇ. ನೋಡೋಣ್ರಿ, ಅಲ್ಲಿ ಹೊಂಡ ವರ್ಷಿದ್ದೀನಲ್ಲ. ಹಾಂ, ಅದಕ್ಕಿಂತ ಒಂದು ಸ್ವಲ್ಪ ಕೆಳಗಡೆ ಹೋಗುತ್ತೆ ಸರ್. ಅದು ಮಣ್ಣು ವೈಟ್ ಇದೆ ಫುಲ್, ಅದರಲ್ಲಿ ಸಿಲ್ವರ್ ಅದನ್ನ ಅಲ್ಲಿ ಹೊಂಡ ವರ್ಷಿದ್ದೀನಲ್ಲ, ಅದನ್ನ ನೋಡಿ ನಿಮಗೆ ಆಗದ. ನಾನು ಆಲ್ರೆಡಿ ನೋಡಿದ್ದೀನಿ. ನಾನು ಕರ್ಕೊಂಬಂದು ಅಲ್ಲೇ ಮೊನ್ನೆನೆ ಕರ್ಕೊಂಬಂದು ಎಲ್ಲ ಚೆಕಪ್ ಮಾಡಿಸಿ ಸುತ್ತ ಅಜ್ನಹಳ್ಳಿ ಗೊತ್ತಲ್ಲ, ಚಿನ್ನ ಸಿಗುತ್ತಲ್ಲ ಅಜ್ನಹಳ್ಳಿಲಿ, ಅಲ್ಲಿಗೂ ಹೋಗಿ ಎಲ್ಲ ಸರ್ಚ್ ಮಾಡಿ ಇಲ್ಲಿಗೂ ಬಂದವ್ರೆ. ಅದಕ್ಕೋಸ್ಕರನೇ ಇವ್ ಸರ್ಚ್ ಮಾಡಿ ಇದು ಮಾಡಿರೋದಿಲ್ಲ. ಸರಿನಾ? ನಂದು ಇಷ್ಟಕ್ಕಂತವ್ರೆ ಜಮೀನು ಇರೋದು. ನಮ್ಗೆ ಜಮೀನು ಬೇಡ, ನಿಮ್ಮದು ಅದರಲ್ಲಿರೋ ಮಣ್ಣು ಬೇಕಷ್ಟೇ. ಆಯ್ತಾ? ಇವಾಗ ಯಾರಿಗಾದ್ರೂ ಕೇಳ್ಬೇಕು, ಅವ್ರಿಗೇನಾದ್ರು ಹೇಳ್ಬೇಕಾ ಇದ್ರ ಬಗ್ಗೆ? ಇವಾಗ ನೀವು ಇದು ಮಾಡ್ತೀರಾ, ಇದೇನದು ದೇವು ಎಲ್ಲ ನಂಬ್ತೀರಾ? ದೇವ್ರುಗಳು ನಿಮ್ದಲ್ಲಿ ಇರಕ್ಕೆ ದೇವ್ನ ನಂಬ್ತೀರಾ? ದೇವ ಐತೆ ಅಂತ ಇಲ್ಲ ಇಲ್ಲ ನಂಬಲ್ವಾ? ಏನಾದ್ರು ಇವಾಗ ದೇವ್ರು ನಂಬಿದ್ರೆ ದೇವನ ಯಾಕೆ ನಂಬಲ್ಲ? ಒಳ್ಳೇದಿದೆ ಅಂದ್ಮೇಲೆ ಕೆಟ್ಟದು ಇರತ್ತಲ್ಲ, ಹಂಗೆ. ಏನಾದ್ರು ಪೂಜೆಗಳು ಏನಾದ್ರು ಮಾಡಿಸಿದೀರಾ ನೀವು ಆ ಥರ? ಇಲ್ಲ ಇಲ್ಲ, ಮಾಡಿಸಿಲ್ವಾ? ಒಂದು ಪೂಜೆ ಮಾಡ್ಬೇಕು ಆ ಥರ ಅಲ್ಲಿ ಭೂಮಿಗೆ. ಯಾಕಂದ್ರೆ ಅಲ್ಲ, ನಿಮ್ಗೂ ಗೊತ್ತು, ಧನಲಕ್ಷ್ಮಿ ಇದ್ದಾಗ ನಿಮ್ಗೂ ಗೊತ್ತಲ್ಲ, ಅದಕ್ಕೆ ಶಾಂತಿ ಮಾಡಿ ಮತ್ತೆ ನಾವು ಮುಟ್ಬೇಕಿಲ್ಲ ಅಂದ್ರೆ ನಾವು ಸತ್ತೋಗ್ತೀವಿ. ಗೊತ್ತಲ್ಲ ನಿಮ್ಗೆ? ಗೊತ್ತಿಲ್ವಾ? ಹಳ್ಳಿ ಮರ ಕಡೆ ಹತ್ತಿರೋಗ್ಲಿ ಅವನು ಮರ ಕಡೆನು ಬೆಳಗುಡಿ ಮರ ಆ ಥರ ಪೂಜೆ ಎಲ್ಲ ಮಾಡಿಸ್ಬೇಕಂತೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಏನಿಲ್ಲ ಹೋಗಿ ಅದು ಬೇಡ, ಆಯ್ತಾ? ಬೇಡ, ಸುಮ್ಮನೆ ನಾವು ಬೇರೆ ಕಡೆಗೆ ತಗೋತೀವಿ, ಓಕೆನಾ? ಅವ್ರು ಪೂಜೆ ಮಾಡ್ಬೇಕು ಅಂತ ನಾವು ಹೇಳ್ತಾವ್ರೆ, ಅದೇನೇ ಹೇಳಿ ಸರ್. ಮಾಡ್ತೀರಾ? ಪೂಜೆ ಮಾಡ್ತೀರಾ? ದಿನ ಮಾಡ್ಬೇಕಾ? ದಿನ ಅಲ್ಲ, ಅದೊಂದೇ ಸತಿ ಮಾಡಬೇಕು. ಅಮಾವಾಸ್ಯೆ ರಾತ್ರಿ ಮಾಡಬೇಕು ಬಂದು ಅಲ್ಲಿ ಆ ಪ್ಲೇಸಲ್ಲಿ 12 ಗಂಟೆಗೆ. ಅಮಾವಾಸ್ಯೆ ದಿನ ಮಾಡಬೇಕು. ಅಮಾವಾಸ್ಯೆ ದಿವಸ ಮಾಡಬೇಕು. 10 ಗಂಟೆ ಮೇಲೆ ಮಾಡಿದ್ರು ಸಾಕು. 10 ಗಂಟೆ ಮಾಡಿದ್ರು ಸಾಕು. 10 ಗಂಟೆ ರಾತ್ರಿ ಮಾಡಿ. ಗೊತ್ತಲ್ಲ ನಿಮ್ಗೂ ದನಪಿಸಾಚಿ ಹೆಂಗಿರತ್ತೆ ಅಂತ. ಅದನ್ನೇನಾದ್ರೂ ಮಾಡ್ಬೇಕು ಅಂದ್ರೆ ಫಸ್ಟ್ ಅದಕ್ಕೆ ಶಾಂತಿ ಮಾಡ್ಬೇಕು. ಜಮೀನಲ್ಲಿ ಮಣ್ಣು ಹೊಡ್ಕೊಳ್ಳಲ್ಲ ಅವ್ರು, ಏನಿಲ್ಲ ಪೂಜೆ ಮಾಡೋದು ಅಂತ ಹೇಳ್ತಾರೆ. ಮಾಡ್ತೀರಾ? ಮಾಡಬೇಕು. ಒಂದು ಅಮೌಂಟ್ ಫಿಕ್ಸ್ ಮಾಡ್ಬಿಡು. ಇಲ್ಲ, ಎಷ್ಟು ತಗೊಂತೀರಾ ಅದಕ್ಕೆ ಪೂಜೆ ಮಾಡೋಕ್ಕೆ? ಮಾಡ್ತೀರಲ್ಲ ಅದಕ್ಕೆ ಇಟ್ಟು. ಅಲ್ಲ, ನೀವು ಕೇಳಿ ಎಷ್ಟು ತಗೊಂತೀರಾ? ನಾವು ಒಂದು ವಾರ ಹೋದ್ರೆ ಅವ್ರು ಅದನ್ನ ಕೇಳಲ್ಲ, ಅದು ಹೆಂಗೆ ಹೇಳಪ್ಪ, ಅದಕ್ಕೆ ಗೊತ್ತಾಗಲ್ಲ. ಇವಾಗ ಪೂಜೆ ಮಾತ್ರ ಮಾಡೋಕ್ಕೆ ಎಷ್ಟು ತಗೊಂತೀರಾ ಒಂದೇ ಸತಿ ಪೂಜೆ ಮಾಡೋದು? ನಾವು 500 ರೂಪಾಯಿ ತಗೋತೀವಿ. 500?
5,000 ಮೇಲೆ ಕೊಡ್ತೀನಿ, ಮಾಡ್ತೀರಾ? 5,000 ಅಲ್ಲ 10,000 ಕೊಡ್ತೀನಿ. 10,000 ಕೊಡಿ ಸರ್ ಪಾಪ ಅದು. ನಮ್ಮ ಜಮೀನಲ್ಲೇ ಅಲ್ವಾ ಮಾಡೋದು? ನಮ್ಮ ಜಮೀನಲ್ಲಿ ಪೂಜೆ ಮಾತ್ರ ಮಾಡೋದಷ್ಟೇ. ಅವತ್ತ ಬಲಿಸಂತಿ ಕೊಡೋದು. ಏನ ಬಲಿಸಂತಿ ಕೊಡೋದು. ಏನ್ ಕೊಡಂಗಿಲ್ಲ. ಏನ್ ಕೊಡ್ತೀಯ? ನಾವು ಪೂಜೆ ಮಾಡಕ್ ಹೋಗ್ತೀವಿ. ಅವ್ರು ಹೆಂಗ್ ಹೇಳ್ತಾರ ಹಂಗ್ ಮಾಡ್ಬೇಕು. ಅದನ್ನೇ ಹೇಳ್ತಾ ಇರೋದು ಅವರು. ಪೂಜೆ ಅವ್ರು ಹೆಂಗ್ ಹೇಳ್ತಾರೆ ಹಂಗ್ ಮಾಡ್ಬೇಕು ನಾವು. ನೀವೇನ್ ಮಿಡಿಲ್ ಅಲ್ಲ ಅವ್ರು. ಅದು ನೀವ್ ಅಲ್ಲಿ ಸ್ವಲ್ಪ ಆ ಕಡೆ ಹೋಗೋ. ದೊಡ್ಡವ್ರು ಮಾತಾಡ್ತಿದ್ದಾಗ ನಿಂದೇನೋ. ಹೋಗ ಆ ಕಡೆ ಹೋಗ್ ಮಗನೆ. ಇವಾಗ ಯಾರು ಬರಲ್ಲ, ಸುಮ್ಮನೆ ಒಂದ್ ನಿಮಿಷ ಇರ್ತೀರಾ? ಇವಾಗ ನಾವೇನು ಎತ್ಕೊಂಡು ಹೋಗ್ತಿದ್ದೇವ? ಅದೇನ್ ಮಾತಾಡ್ತೀರ? ನಮ್ ತಾತನ್ ತವ ನಮ್ಗೇನಕ್ ಬೇಕಾ? ಅದು ಗೊತ್ತಾಗಲ್ಲ ಅಂತ ಹೇಳ್ತಾಳೆ. ನೀವು ಏನು ಪೆನ್ನು ಪೇಪರ್ ಏನು ಎತ್ಕೋಬೇಡಿ, ಸರಿನಾ? ಅದು ಒಂದು ಪೂಜೆ ಮಾಡ್ತದ. ದೇವ್ರ ಪೂಜೆ ಮಾಡಬೇಕು. ಅದಕ್ಕೆ ಆ್ಯಕ್ಚುಲಿ ನಿಮಗೂ ಗೊತ್ತಲ್ಲ, ದನ ಪಿಸಾಚಿ ಇದ್ದಾಗ ಅದಕ್ಕೆ ನರಬಲಿ ಕೇಳುತ್ತೆ, ಇಲ್ಲ ಕುರಿ ನೋಡಿಬೇಕು, ಈ ಥರ ಏನೊಂದು ಮಾಡಬೇಕಾಗತ್ತೆ ಅಲ್ವಾ? ಸೊ ಅದೆಲ್ಲ ನಾವು ಪ್ಲ್ಯಾನ್ ಮಾಡಿ ಫಸ್ಟೇನೆ ನಾವು ಮಾಡ್ತೀವಿ. ನೀವು ಮಾಡೋದೇನು ಬೇಡ, ಅದಕ್ಕೆ ಶಾಂತಿ ಮಾಡ್ಬೇಕು. ನೀವು ಮಾಡ್ತೀರಾ? ಕೋಳಿ ತರ್ಬೇಕು. ಕೋಳಿ ಅಲ್ಲ, ಕೋಳಿ ಅಲ್ಲ, ಸುಮ್ಮನೀರು. ಅದಕ್ಕೆ ನೀವು ಪೂಜೆ ಮಾಡ್ತೀರಾ? ಏನ್ ಮಾಡ್ತೀರಾ? ಇಷ್ಟು ಎಕ್ಸ್ಪ್ಲೇನ್. ಶಂಕು ಜಾಗ್ತೆ ಅದೇ ಅಪ್ಪ, ಶಂಕು ಜಾಗ್ತೆ ಅದನ್ನ ಪೂಜೆ. ನರಬಲಿ ಗೊತ್ತಲ್ಲ? ಶಂಕು ಜಾಗ್ತೆ ನರಬಲಿ ಗೊತ್ತಾ? ಅದಕ್ಕೆಲ್ಲ ಗೊತ್ತಾಗಲ್ಲ ಅದೆಲ್ಲ. ನಿಮಗ್ ಗೊತ್ತಾ? ನನಗೂ ಗೊತ್ತಿಲ್ಲ. ಶಂಕು ಹಿಡಿತೀನಿ. ಕುರಿ ನೋಡಿತಾರಲ್ಲ, ಗೊತ್ತಾ? ಕುರಿ ಕುರಿ ಕುರಿತಾರಲ್ಲ ಗೊತ್ತಾ? ಯೋ ಕುರಿ ಕಡೆನ ಕುರಿನಾ? ಗಾವ್ಸಿಗೆಯರ್ಗೆ ಎಲ್ಲ ಕೊಡಲ್ವಾ ಅಲ್ಲಿ? ಕುರಿ ಕಡೆವ ಕುರಿನಾ? ಅದನ್ನ ಕೇಳ್ತಾವ. ಕುರಿ ಕಡೆವೇನು? ಕುರಿ ಕಡೆ ಹಬ್ಬಕ್ಕೆ ಯಾವಾಗಾರ? ಇಲ್ಲ ಇಲ್ಲ, ಏ ನಾವು ಕೋಳಿಯ ಕೊಕ್ಕರೆ ಕುಯ್ಕೊಂಡು ಕೋಳಿನು ಕುರಿ ಹೊಡಿಯಲ್ವಾ? ಇಲ್ಲ, ನೀವ್ ಹೊಡ್ದಿಲ್ಲ, ಬೇರೆ ಹೊಡೆಯಲ್ಲ. ಅದು ಹೇಳ್ತಾರ ಕುರಿ ಹೊಡಿ ನೋಡಪ್ಪ ಇಂತಿರ್ತಾವ ಅಂತ. ಹೆಂಗೆ ನಿಮ್ಗೆ 10,000 ಕೊಟ್ಬಿಟ್ಟು ನೀವು ಪೂಜೆ ಏನ್ ಮಾಡ್ತೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಹಿಂಗೆ ಏನ್ ಹಿಂಗೆ? ಗಂಡು ಕಡ್ಡಿ ಹೆಚ್ಚೋದು ಪೂಜೆ ಮಾಡೋದು. ನೀನು ಮಂತ್ರ ಹೇಳ್ತೀಯಾ? ಮಂತ್ರ ಶಂಕು ಜಾಗ್ತೆ ಹಿಡಿಯೋದು. ಅಲ್ಲ ಮಂತ್ರ ಎಲ್ಲ ಹೇಳ್ತಿ. ಶಂಕ ಹೋಗ್ತೀನಿ ನೀನು. ಶಂಕೆಲ್ಲ ಓದ್ಬೇಕಾದ್ರೆ ಮಂತ್ರ ಅಂತ ಹೇಳ್ತದ? ಅದೇ ಸ್ವಾಮಿ ಬಿರುದು. ನರಬಲಿ ಅಂದ್ರೆ ಅಜ್ಜಿ ನಿಮ್ಗೆ ಗೊತ್ತಾಯ್ತಾ ನರಬಲಿ ಅಂದ್ರೆ ಏನಂತ? ಅಲ್ಲ, ಇವಾಗ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ನೋಡಿ. ಓದಿದ್ದೀರಾ ನಿಮ್ಗೆ? ನಮ್ಗೆ ಅಬ್ಬೇಟಲ್ಲ. ಅನ್ನಕ್ಕೆ ಹೇಳ್ತೀನಿ ಕೇಳಿ. ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರಲ್ಲ ಅವ್ರನ್ನ ಬಲಿ ಕೊಡೋದು. ಅದು ಇಬ್ಬರನ್ನ ಸಾಯಿಸ್ಬೇಕತ್ತರ, ಇಬ್ಬರನ್ನ ಬಲಿ ಕೊಡಬೇಕು. ಅದನ್ನ ನಾವು ನೋಡ್ಕೊಂತೀವಿ. ಅವ್ರಿಗೆ ಕಾಸು ಕೊಟ್ಬಿಟ್ಟು, ಅವರು ತಂದೆ ತಾಯಿಗೆ ಕಾಸು ಕೊಟ್ಬಿಟ್ಟು ಮಕ್ಕಳನ್ನ ಕರ್ಕೊಬರ್ತೀವಿ, ಸರಿನಾ? ಅದು ನಾವು ನೋಡ್ಕೊತೀವಿ. ಅದ್ರ ಜೊತೆ 2 ಕುರಿ ಹೊಡಿಬೇಕು. 2 ಕುರಿನೂ ನಾವೇ ತಗೊಬರ್ತೀವಿ, ಓಕೆನಾ? ಮತ್ತು ಇನ್ಯಾವುದು ಇದು ಬ್ಲ್ಯಾಕ್ ಕಲರು, ಕಪ್ಪು ಕಲರ್ ಕೋಳಿ ಒಂದು ಕುಯ್ಬೇಕು, ಸರಿನಾ? ಇವೆಲ್ಲ ನಾವೇ ತಗೊಬರ್ತೀವಿ. ನೀವೇನು ಬೇಡ, ನೀವು ಪೂಜೆ ಮಾಡಿ ಶಾಂತಿ ಮಾಡ್ಬೇಕಷ್ಟೇ. ಮಾಡ್ತೀರಾ? ಅಮಾವಾಸ್ಯೆ ದಿವಸ 10 ಗಂಟೆ ನೀವು ಸ್ಟಾರ್ಟ್ ಮಾಡಿದ್ರೆ 12 ಗಂಟೆಗೆ ಮುಗ್ದೋಗ್ಬೇಕು. ಶಂಕು ಜಾಗ್ತೆ ಪೂಜ್ಬೇಕಂತೆ ಅಷ್ಟೇ. ಪೂಜೆ ನಾನು ದೇವ್ರಿಲ್ಲ ಮಾತ್ರ. ಶಂಕು ಜಾಗ್ತೆ ದೇವ್ರಿಲ್ಲ, ದೇವ್ರು ಬೇಡ. ಶಂಕು ಜಾಗ್ತೆ ಅದ್ರ ಮೇಲೆ ಏನು ಬೇಡ. ನಾನು ಹೇಳಿದ್ನಲ್ಲ, ಇದೆಲ್ಲ ನಿಮ್ಗೆ ಓಕೆನಾ? ಅಲ್ಲ ಬಲ್ಲಿದು ಅಲ್ಲ, ಅವಳು ಜಮೀನ್ಗೆ ಇದು ಮಾಡ್ಬಿಟ್ಟು. ಜಮೀನಲ್ಲ, ನಮ್ಮ ತಾತನ ಮದ್ವೆ. ಏನ್ ಗೊತ್ತಾ, ನಾವು ಫಸ್ಟ್ ಬಂದ್ಬಿಟ್ಟು ಹಿಂಗ್ ಮಾಡ್ತೀವಿ ಅಂದ್ರೆ ಒಪ್ಕೊಳ್ಳಲ್ಲ. ಹಿಂಗ್ ಅನ್ಬಿಟ್ಟು ಪೂಜೆ ಮಾಡ್ಬೇಕಷ್ಟೇ. ನಮ್ಗೆ ಏನು ಬೇಕಾಗಿಲ್ಲ ಪೂಜೆ. ಅವತ್ತೊಂದೇ ದಿನ, ಒಂದೇ ದಿವಸ ಅಂತ 10,000 ಕೊಡ್ತಾರೆ. ಅದೇನು ಪೂಜೆ ಎಲ್ಲ ಮಾಡಿದ್ರೆ 10-15 ಸುಮ್ಮನಿರ್ಲಲ್ಲ ಹಾಕ್ಲಾ? 10-15 ಸಾವಿರ ಕೊಡ್ತಾರೆ. ಹಿಂಗೆ ಫಸ್ಟು ಇಬ್ಬರನ್ನ ವಯಸ್ಸಲ್ಲಿರೋ ಹುಡುಗಿರನ್ನ ಕರ್ಕೊಬಂದು ಅಲ್ಲಿ ಬಲಿ ಕೊಟ್ಬಿಡ್ತೀವಿ, ಸರಿನಾ? ಮತ್ತೆ 2 ಕುರಿ ಬೋಲಿ ಅಂದ್ರಿ ನೀ ಸಾಯಿಸೋದು ಹೌದಾ? ಯವ್ವ ನಮ್ಮಿದ್ರಿಗೆ ಅದೆಲ್ಲ ಆಗಲ್ಲ. ಅಲ್ಲ, ನಾನು ಹೇಳೋದು ಕೇಳಿ. ಅದು ನಿಮ್ಗೂ ಸಂಬಂಧ ಇಲ್ಲ. ಅದ್ ರಕ್ತ ಅಲ್ಲಿ ಬೀಳ್ಬೇಕು, ನಾವ್ ಎತ್ಕೊಂಡು ಹೋಗ್ಬಿಡ್ತೀವಿ. ಯಪ್ಪ ಆಗಲ್ಲ ಕಣ್ಮರಿ. ಆಗಲ್ವಾ? ನೀವೇನಕ್ಕೆ ಬರ್ತೀರಾ? ಫಸ್ಟ್ ನಾವ್ ಅದು ಮುಗಿಸ್ಬಿಡ್ತೀವಿ. ಹೆಣ್ಮಕ್ಳನ್ನ ಕರ್ಕೊಂಬರದ ನೀವು ಅರ್ಥ ಆಗಲ್ಲ. ಅವ್ರ ಕಾಸು ಕೊಡ್ತಾನೆ ಕರ್ಕೊ ಬರ್ತೀವಿ. ಅವ್ರೇನ್ ಸುಮ್ನೆ ಕಳಿಸ್ತಾರ? ಇಲ್ಲ. ಹಾ, ನಮ್ ಭೂಮಿಗೆ ದೋಷ ಆಗ್ಬಿಟ್ರೆ ಏನ್ ಮಾಡೋದು? ಭೂಮಿಗೆ ಹೆಂಗ್ ದೋಷ ಆಗತ್ತೆ? ಭೂಮಿಗೆ ಹೆಂಗ್ ದೋಷ ಆಗತ್ತೆ? ಅಲ್ಲಿ ಮಾಡ್ತಿರೋದೇ ಶಾಂತಿ ಆದ್ರೆ ದೋಷ ಎಲ್ಲಿಂದ ಆಗತ್ತೆ?
ರೋಗ ಪಾಗ ಬಂದಿತ್ತು ಅಂತವ್ರು ಮಾತ್ರ ಕರ್ಕೊಂಬರೋದು. ಈಗ ಹಾಸ್ಪಿಟ್ಲ್ ಹೇಳ್ತಾರಲ್ಲ ಬದುಕಲ್ಲ ಅವ್ರು ಹಂಗಿಂಗೆ ಅಂತ, ಅಂತವ್ರ ಹಾ ಎಲ್ಲ ಚೆನ್ನಾಗಿರೋ ಇದ್ ಮಾಡ್ರ ಆಗುತ್ತಾ? ಇಲ್ಲ ಇಲ್ಲ. ಮತ್ತೆ ಹಾಸ್ಪಿಟ್ಲಲ್ಲಿ ಪೊಲೀಸರ ಹತ್ರ ಪರ್ಮಿಷನ್ ತಗೊಂಡು, ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡು ಬರೋ ಇದ್ ಮಾಡೋದು. ಬರ್ಕೊಂಡು ರೇಷನ್ ಕಾರ್ಡ್ ಅಲ್ಲಿ ಇಷ್ಟೆಲ್ಲ ಬರ್ಕೊಂಡಿದ್ದೀನಿ, ಹಿಂದೆ ಇತ್ತು. ಅದೇ ಡೀಟೇಲ್ಸ್ ಇರ್ಲಿ. ಇವಾಗ ಏನ್ ಹೇಳಿ, ನಿಮ್ಗೆ ಇರ್ಲಾ ಮಾಡ್ತೀರಾ? ಏಯ್ ನಿಂದೇನು ಬಾಯಿ ಸುಮ್ಮನೆ ಇರೋ ಕಡ ಒದ್ದು ಒಳಗಡೆ ಹಾಕ್ತೀನಿ. ಇವಾಗ ಬಾಯಿ ಜಾಸ್ತಿ ಮಾಡಿದೆ. ಬಾಯ್ ಯಾರು ಯಜಮಾನ ಆದ್ರೆ ಮಾತಾಡ್ತಿದ್ದೀನಿ ತಾನು ದೊಡ್ಡವ್ರ ಹತ್ರ, ನಿಂದೇನ ಬಾಯಿ? ಏಯ್ ಓದ್ತಾ ಇರ್ಬೇಕು. ಬಂದಿದ್ದೀನಿ ಅನ್ಕೋ. ಹಾಂ ಹೇಳಿ ಅಜ್ಜಿ, ನಿಮ್ ಮಾಡ್ತೀರಾ? ಅದೇ ಅವತ್ತು ಎಲ್ಲ ಸೌಕರ್ಯ ನಾವು ಮಾಡ್ಕೊಂಡು ನಾವೆಲ್ಲ ರೆಡಿ ಮಾಡ್ಕೊಬರ್ತೀವಿ. ನೀವು ಮಾಡ್ತೀರಾ? ₹1 ಖರ್ಚು ಮಾಡಿದ್ವಿ, ಏನು ಬೇಡ. ಅವ್ರ ನಿಮ್ಮ ಮನೆಯಿಂದ ಬೆಂಕಿಪಟ್ಟಣನು ಎತ್ಕೊ ಬರೋದು ಬೇಡ, ಎಲ್ಲ ನಾವೇ ತಗೊಬರ್ತೀವಿ. ಪೂಜೆಗೆ ಏನೇನು ಬೇಕು A to Z. ಜನ ಏನು ಕರ್ಕೊಬರೋ ಹತ್ರನಿಂದ ಕೋಳಿ, ಕಪ್ಪು ಕಲರ್ ಕೋಳಿ ಎಲ್ಲ ನಾನೇ ತಗೊಬರ್ತೀವಿ. ನೀವು ಮಾಡ್ಬೇಕಷ್ಟೇ, ಮಾಡ್ಕೊಡ್ತೀರಾ? ಪೂಜೆ ಮಾಡ್ತಾರ ಬಿಡು. ಅದೇ ಪೂಜೆ ಮಾಡ್ತೀವಿ. ಶಾಂತಿ ಮಾಡಬೇಕು. ಅದೆಲ್ಲ ರಕ್ತ ತೊಂದ್ರೆ ಆದ್ರೆ ನಿಮ್ಮ ಅವ್ರು ಮುಟ್ಟೋದು ಬೇಡ, ಅದು ರಕ್ತ ಅಲ್ಲಿ ಬಂದು ಬೀಳತ್ತೆ. ನೀವು ಮಾಡಿ ಹೊಂಟೋಗ್ಬಿಡ್ರಿ ಸಾಕು. ಇವ್ರು ಮಾಡಿ ಹೊಂಟೋಗ್ರಿ, ಮಿಕ್ಕಿದ ನೋಡ್ಕೋತಾರ ಬಂದು. ಅದು ರಕ್ತ ಅಲ್ಲಿ ಅವತ್ತು ಹೇಳೋಗ್ರಿ ಅಮಾವಾಸ್ಯೆ ದಿವಸ ಇಲ್ಲ ಹೇಳ್ತೀನಿ ನೋಡಿ. 1-2 ದಿವಸ ಮುಂಚೆ ನೀವು ಹುಡುಗನ್ ಕಳಿಸ್ತೀನಿ. ಹಾ ಹುಡುಗನ್ ಕಳಿಸ್ತೀನಿ, ಅವ್ನು ಬಂದು ನಿಮ್ಗೆ ಅಡ್ವಾನ್ಸ್ ಕೊಡ್ತಾನೆ. ನಾನೇ ನಿಮ್ಗೊಂದು 5,000 ಕೊಟ್ಟು ಕಳಿಸ್ತೀನಿ ಬನ್ನಿ. ನನ್ನ ಹತ್ರ ಎಲ್ಲ ಕೊಟ್ಬಿಡು ಅವತ್ತೆ. ಇಲ್ಲಾಂದ್ರೆ ಅಡ್ವಾನ್ಸ್ ಒಂದು 2,000 ಕೊಟ್ಟಿರೋ, ಅವತ್ತು ಅಲ್ಲಿ ಬರ್ತಾರಲ್ಲ ಅಲ್ಲೇ ಕೈಗೆ ಮಿಕ್ಕಿದ್ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಳೋಣ. ಸರಿನಾ? ಅಲ್ಲ, ಆ ಹುಡುಗಿರ ರಕ್ತ ಅಲ್ಲಿ ಬಿದ್ದ ತಕ್ಷಣ ಮಂತ್ರ ಜೋರಾಗಿ ಹೇಳ್ಬೇಕು ನೀವು. ಮತ್ತೆ ಕುರಿ ರಕ್ತ ಬಿದ್ದ ತಕ್ಷಣ ಜೋರಾಗಿ ಹೇಳ್ಬೇಕು. ಆ ಥರ ಇನ್ನೇನು ಹೇಳೋದು? ಏನಕ್ಕ ಬರಲ್ವಾ? ಬುದ್ಧ ಮುಳುಗಿರಿ 30 ಗೌದನಗರಿ ನಾಮಧೇಯ, ಬುದ್ಧ ಮುಳುಗಿರಿ 30 ಗೌದನಗರಿ ನಾಮಧೇಯ ಹೇಳ್ತಿದಾರಲ್ಲ. ಸಾಕು ಬಿಡಿ, ಶಾಂತಿ ಮಾಡ್ಬೇಕು. ಮಂತ್ರ ಹೇಳಕ್ಕೆ ಅಂತ ಗೋವಿಂದ 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 ಗೋವಿಂದ. ಹಾ ನಾನು ಹೇಳೋದಿಷ್ಟು ಸಾಕು. ಗೋವಿಂದ ಲಾಸ್ಟ್ ಬಿದ್ದಾಗ್ತಾರ ಅದು. ಲಾಸ್ಟಲ್ಲಿ ಗೋವಿಂದ ಸಾಕು. ಯಾಕಂದ್ರೆ ಆಗ ಈಗ ವಿದ್ಯೆ ಕಲ್ತಿರೋರು ಬರ ಇಲ್ಲ. ನಿಂದೇನೋ ನಿಂದು ಹೆಚ್ಚಾಗಿ ಹೇಳ್ತಾರೆ ದೇವ್ರಿ. ವಿದ್ಯೆ ಕಲ್ತಿರೋರು ನನಗಿಂತ ಹೆಚ್ಚಾಗಿ ವೆಸ್ಟ್ ಇಂಡೀಸ್ ಮುಖ ಇಟ್ಕೊಂಡು ಹೆಂಗ್ ಹೋಗ್ತಿದಾನ್ ನೋಡಿ. ವೆಸ್ಟ್ ಇಂಡೀಸ್ ಮುಖ ಇಟ್ಕೊಂಡು ಹೆಂಗ್ ಹೋಗ್ತಿದಾನ್ ನೋಡಿ. ನೀವ್ ಮುಂದೇನು ಮಾಡಲ್ಲ, ಬಾರೋ ಹೋಗಿ ಮಾಡುವ ಒಳಗ್ ಕಾಡ್ ಮಾಡ್ತೀರಲ್ಲ? ಸರಿ, ಹುಡುಗನ ಹತ್ರ ಎಲ್ಲಿ ಕಳ್ಸಲಾವತ್ತು? ಹಾ ಸರಿ. ಹಾ ಬಾ.